ಇವರೊಬ್ಬರು ಪ್ರಭಾವಿ ನಾಯಕರು, ಉಪಮುಖ್ಯಮಂತ್ರಿಗಳು. ಉಪಮುಖ್ಯಮಂತ್ರಿಗಳಾಗಿ ಮಂತ್ರಿ ಪದವಿಯೆಲ್ಲ ಪಡ್ಕೊಂಡಂಥವರು. ಅವರಿಗೆ ತುಂಬ ಗಂಡಾಂತರ ಇದೆ. ಅವರು ಅಸ್ತಂಗತ ಆಗುವಂಥ ಸಾಧ್ಯತೆಗಳು ಶೀಘ್ರದಲ್ಲಿದೆ. ನೋಡಿ, ಜ್ಯೋತಿಷಿಯೊಬ್ಬರು ಹೇಳಿರುವ ಈ ಮಾತು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇವರು ಈ ಮಾತು ಹೇಳಿದ್ದು ಕಳೆದ ನವೆಂಬರ್ ವೇಳೆ ಹೊಸ ವರ್ಷದ ಲೆಕ್ಕಾಚಾರಗಳನ್ನು ಹೇಳ್ತಾ ಇರುವಾಗ ಇವರ ಪ್ರೆಡಿಕ್ಷನ್ ರೀತಿಯೇ ಇದೀಗ ಅತಿ ದೊಡ್ಡ ದುರಂತವಾಗಿ ಹೋಗಿದೆ. ಮಹಾರಾಷ್ಟ್ರ ಪವರ್ಫುಲ್ ಲೀಡರ್ DCM ಅಜಿತ್ ಪವಾರ್ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ವೀಕ್ಷಕರೇ, ಹಾಗಾದರೆ ಇವರು ಹೇಳ್ತಿರೋ ಪ್ರಕಾರ ಆಯುಷ್ಯ ಮುಗಿದ ಮೇಲೂ ಬದುಕಬಹುದಾ? ಈ ರೀತಿ ಹೆಚ್ಚುವರಿ ಆಯುಷ್ಯ ದೊರಕುವುದರ ಬಗ್ಗೆ ಪುರಾಣಗಳಲ್ಲಿ ಏನು ಉಲ್ಲೇಖವಿದೆ? ಆಯುಷ್ಯ ಮುಗಿದ ಮೇಲೆ ಬದುಕಿರುವವರಿಗೆ ಏನೆಲ್ಲ ಅಪಾಯಗಳಿರುತ್ತವೆ, ಗಂಡಾಂತರಗಳಿರುತ್ತವೆ? ಜಾತಕದಲ್ಲಿ ಮಾರಕ ಚಕ್ರ ಅಂತಂದ್ರೆ ಏನು? ಮಾರಕ ಚಕ್ರದ ಮಹತ್ವ ಏನು? ವೇದಗಳ ಪ್ರಕಾರ ಅಂತಿಮ ಮಾರಕ ಎಂದರೇನು? ವಾಹನ ಅಪಘಾತ, ವಿಮಾನ ಅಪಘಾತದಂತಹ ಘಟನೆಗಳಾದಾಗ ವ್ಯಕ್ತಿಯ ಜಾತಕದಲ್ಲಿ ಯಾವ ರೀತಿಯ ಮಾರಕ ಸ್ಥಾನವಿರುತ್ತೆ? ಅಷ್ಟಕ್ಕೂ ಜ್ಯೋತಿಷ್ಯದ ಮೂಲಕ ಸಾವನ್ನ ಪತ್ತೆ ಹಚ್ಚಬಹುದಾ? ಇದೆಲ್ಲ ಸಾಧ್ಯ ಆಗೋ ರೀತಿ ಇದ್ದಿದ್ರೆ ಎಲ್ಲರೂ ಚಿರಂಜೀವಿಗಳಾಗಿರ್ತಿದ್ರಲ್ವಾ? ಹೀಗೆ ಹತ್ತಾರು ಪ್ರಶ್ನೆಗಳು ಮೂಡಬಹುದು. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಪ್ರಯತ್ನವನ್ನು ಈ ವಿಶೇಷವಾದ ಸಂಚಿಕೆಯಲ್ಲಿ ಮಾಡಲಾಗಿದೆ. ತಪ್ಪದೇ ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಪುರಾಣಗಳು ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಯುಷ್ಯ ಎಂಬುದು ಕೇವಲ ಉಸಿರಾಟದ ಅವಧಿಯಲ್ಲ, ಅದು ಹಣೆಬರಹದ ಒಂದು ಭಾಗ. ಹೌದು, ಆಯುಷ್ಯ ಮುಗಿದ ಮೇಲೂ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಜೀವದಾನ ಸಿಗುವ ಬಗ್ಗೆ ಪುರಾಣಗಳಲ್ಲಿ ಹಲವು ಕಥೆಗಳಿವೆ. ಮಾರ್ಕಂಡೇಯ, ಸಾವಿತ್ರಿ, ಸತ್ಯವಾನ ಇವೆಲ್ಲ ಕೂಡ ವಿಧಿಯನ್ನು ಗೆದ್ದ ದೈವಾನುಗ್ರಹವೇ. ಸನಾತನ ಧರ್ಮದ ತಾಕತ್ತೇ ಇದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯ ಜಾತಕವನ್ನ ವಿಶ್ಲೇಷಿಸಿ ಆತನ ಆಯುಷ್ಯದ ಸ್ವರೂಪವನ್ನು ತಿಳಿಯಲು ಸಾಧ್ಯವಿದೆ. ಇದನ್ನ ಜ್ಯೋತಿಷ್ಯದಲ್ಲಿ ಆಯುರ್ದಾಯ ಅಂತ ಕರೆಯಲಾಗುತ್ತೆ. ಜ್ಯೋತಿಷ್ಯವು ಆಯುಷ್ಯವನ್ನ ಮುಖ್ಯವಾಗಿ 3 ಭಾಗಗಳಾಗಿ ವಿಂಗಡಣೆ ಮಾಡುತ್ತೆ. ಅವುಗಳಲ್ಲಿ ಮೊದಲನೆಯದು ಅಲ್ಪಾಯುಷ್ಯ, ಅಂದ್ರೆ ಹುಟ್ಟಿನಿಂದ 32 ವರ್ಷಗಳವರೆಗಿನ ಅವಧಿ. ಎರಡನೆಯದು ಮಧ್ಯಮಾಯುಷ್ಯ, 32ರಿಂದ 70 ವರ್ಷಗಳವರೆಗೆ. ಮೂರನೆಯದು ಪೂರ್ಣಾಯು, ಅಂದರೆ 70 ವರ್ಷಕ್ಕಿಂತ ಮೇಲ್ಪಟ್ಟು ಸಾಮಾನ್ಯವಾಗಿ 100 ವರ್ಷಗಳವರೆಗೆ ಬದುಕಿರುವುದು. ಕೊರೋನಾ ನಂತರವಂತೂ 50 ದಾಟಿದ ಮೇಲೆ ಬದುಕಿದ್ದರೆ ಅದೇ ಪೂರ್ಣಾಯುಷ್ಯ ಎನ್ನುವಷ್ಟರ ಮಟ್ಟಿಗೆ ಜನ ಜೀವಭಯದಲ್ಲಿದ್ದಾರೆ ಬಿಡಿ. ಇನ್ನು ಜಾತಕದಲ್ಲಿ ಆಯುಷ್ಯವನ್ನು ನಿರ್ಧರಿಸುವ ಕೆಲವು ಪ್ರಮುಖ ಅಂಶಗಳು ಹೀಗಿವೆ ನೋಡಿ. ಅಷ್ಟಮ ಸ್ಥಾನ ಅಂದರೆ 8ನೇ ಮನೆ. ಜಾತಕದಲ್ಲಿ 8ನೇ ಮನೆಯನ್ನ ಆಯುಷ್ಯ ಸ್ಥಾನ ಅಂತ ಕರೆಯಲಾಗುತ್ತೆ. ಈ ಮನೆಯಲ್ಲಿರುವ ಗ್ರಹಗಳು ಮತ್ತು ಈ ಮನೆಯ ಅಧಿಪತಿಯ ಸ್ಥಿತಿಯನ್ನು ನೋಡಿ ವ್ಯಕ್ತಿಯ ಆಯುಷ್ಯವನ್ನ ಅಳೆಯಲಾಗುತ್ತೆ. ಶನಿಯನ್ನ ಆಯುಷ್ಯಕಾರಕ ಅಂತ ಕರೆಯಲಾಗುತ್ತೆ. 8ನೇ ಮನೆಯಲ್ಲಿ ಶನಿ ಇದ್ದರೆ ಅಥವಾ ಆ ಮನೆಯ ಮೇಲೆ ಶುಭ ದೃಷ್ಟಿ ಬೀರಿದರೆ ದೀರ್ಘಾಯುಷ್ಯ ಇರುತ್ತದೆ ಅನ್ನೋದು ನಂಬಿಕೆ. ಇನ್ನು ಲಗ್ನ ಮತ್ತು ಲಗ್ನಾಧಿಪತಿ. ವ್ಯಕ್ತಿಯ ದೇಹ ಮತ್ತು ಆರೋಗ್ಯವನ್ನ ಲಗ್ನ ಸೂಚಿಸಿದರೆ, ಲಗ್ನಾಧಿಪತಿ ಬಲಿಷ್ಠನಾಗಿದ್ದರೆ ವ್ಯಕ್ತಿಯು ರೋಗನಿರೋಧಕ ಶಕ್ತಿಯನ್ನು ಹೊಂದಿರ್ತಾನೆ ಮತ್ತು ಅಪಮೃತ್ಯುವಿನಿಂದ ಪಾರಾಗುವ ಸಾಮರ್ಥ್ಯ ಹೊಂದಿರ್ತಾನೆ. ಜಾತಕದ ಪ್ರಕಾರ ಜಾತಕದಲ್ಲಿ 2ನೇ ಮತ್ತು 7ನೇ ಮನೆಗಳನ್ನ ಮಾರಕ ಸ್ಥಾನಗಳೆಂದು ಕರೆಯಲಾಗುತ್ತೆ. ಈ ಮನೆಗಳ ಅಧಿಪತಿಗಳ ದಶೆ ಅಥವಾ ಅಂತರ್ದಶೆ ನಡೆಯುವಾಗ ಆರೋಗ್ಯದಲ್ಲಿ ಏರುಪೇರಾಗುವ ಅಥವಾ ಜೀವಕ್ಕೆ ಸಂಚಕಾರ ಬರುವ ಸಾಧ್ಯತೆ ಇರುತ್ತದೆ ಅನ್ನುತ್ತೆ ಶಾಸ್ತ್ರ. ಮಗು ಹುಟ್ಟಿದ ಆರಂಭಿಕ ವರ್ಷಗಳಲ್ಲಿ ಕಾಡುವ ಗಂಡಾಂತರಗಳನ್ನ ಬಾಲಾರಿಷ್ಟ ಎನ್ನಲಾಗಿದೆ ಜಾತಕದ ಪ್ರಕಾರ. ಜಾತಕದಲ್ಲಿ ಚಂದ್ರ ಅಥವಾ ಗುರು ಬಲಿಷ್ಠವಾಗಿದ್ದರೆ ಅದೆಂಥದ್ದೇ ದೊಡ್ಡ ಗಂಡಾಂತರ ಬಂದರೂ ಕೂಡ ವ್ಯಕ್ತಿ ಪಾರಾಗ್ತಾನೆ. ಇದನ್ನೇ ಜಾತಕದ ಪ್ರಕಾರ ಅರಿಷ್ಟ ಭಂಗ ಯೋಗ ಅನ್ನೋದು. ಒಟ್ಟಾರೆ ಜ್ಯೋತಿಷ್ಯವು ಕೇವಲ ಒಂದು ಸೂಚಕ ಅಥವಾ ಸಾಧ್ಯತೆಯನ್ನು ಮಾತ್ರ ತಿಳಿಸುತ್ತೆ. ಇದೇ ದಿನ ಸಾವು ಸಂಭವಿಸುತ್ತೆ ಅಂತ ನಿಖರವಾಗಿ ಹೇಳೋದು ಶಾಸ್ತ್ರದ ಪ್ರಕಾರ ಕೂಡ ನಿಷೇಧಿತ ಅಥವಾ ಅಸಾಧ್ಯ. ಯಾಕಂದ್ರೆ ಪ್ರಾರಬ್ಧ ಕರ್ಮವನ್ನ ನಮ್ಮ ಸತ್ಕರ್ಮಗಳು ಬದಲಿಸಬಲ್ಲವು. ಅರ್ಥಾತ್ ನಮ್ಮ ಒಳ್ಳೆಯ ಕೆಲಸಗಳು ಮತ್ತು ದೈವ ಪ್ರಾರ್ಥನೆಯಿಂದ ಆಯುಷ್ಯದ ಗಂಡಾಂತರಗಳು ದೂರಾಗಬಹುದು. ಜೊತೆಗೆ ಇಂದಿನ ಆಧುನಿಕ ವೈದ್ಯಕೀಯ ಸೌಲಭ್ಯಗಳು ಅಕಾಲಿಕ ಮರಣವನ್ನು ತಪ್ಪಿಸಲು ಸಹಕಾರಿಯಾಗಿವೆ ಅನ್ನೋದನ್ನು ಮರೆಯಬಾರದು. ಆದರೆ ಜಾತಕವು ಸಂಭವನೀಯ ಅಪಾಯಗಳ ಬಗ್ಗೆ ಎಚ್ಚರಿಕೆಯನ್ನು ನೀಡಿ ಶಾಂತಿ ಅಥವಾ ಪರಿಹಾರಗಳ ಮೂಲಕ ಮುನ್ನೆಚ್ಚರಿಕೆ ವಹಿಸೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದಂತೂ ಅಷ್ಟೇ ಸತ್ಯ. ಇದಕ್ಕೆ ಅತಿದೊಡ್ಡ ಉದಾಹರಣೆ ಅಂದರೆ ಜ್ಯೋತಿಷ್ಯದ ಶಾಸ್ತ್ರದಲ್ಲಿ ಬರುವ ಮಾರಕ ಅನ್ನೋ ಅತಿದೊಡ್ಡ ಎಚ್ಚರಿಕೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಾರಕ ಎನ್ನುವ ಪದವು ಸಾವನ್ನ ಅಥವಾ ಸಾವಿಗೆ ಸಮಾನವಾದ ಕಷ್ಟವನ್ನ, ಆತಂಕವನ್ನ, ಗಂಡಾಂತರವನ್ನ ಸೂಚಿಸುತ್ತೆ. ಮಾರಕ ಚಕ್ರ ಮತ್ತು ಅಂತಿಮ ಮಾರಕ ಎನ್ನುವ ಪರಿಕಲ್ಪನೆಗಳು ವ್ಯಕ್ತಿಯ ಆಯುಷ್ಯದ ಅಂತ್ಯ ಮತ್ತು ಆ ಸಮಯದಲ್ಲಿ ಎದುರಾಗುವ ಗ್ರಹಗತಿಗಳ ಬಗ್ಗೆ ವಿವರಿಸ್ತವೆ.
ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾರಕ ಚಕ್ರವು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಯಾವ ಸಮಯದಲ್ಲಿ ಮೃತ್ಯು ಅಥವಾ ದೊಡ್ಡ ಗಂಡಾಂತರಗಳು ಎದುರಾಗಬಹುದು ಅನ್ನೋದನ್ನು ಲೆಕ್ಕ ಹಾಕುವ ಒಂದು ಪದ್ಧತಿ. ಜಾತಕದ 12 ಮನೆಗಳಲ್ಲಿ ಕೆಲವು ನಿರ್ದಿಷ್ಟ ಮನೆಗಳನ್ನು ಮಾರಕ ಸ್ಥಾನಗಳೆಂದು ಗುರುತಿಸಲಾಗಿದೆ. ಜಾತಕದಲ್ಲಿ ದ್ವಿತೀಯ ಮತ್ತು ಸಪ್ತಮ ಮನೆಗಳನ್ನು ಮುಖ್ಯ ಮಾರಕ ಸ್ಥಾನಗಳು ಎನ್ನಲಾಗುತ್ತೆ. ಈ ಮನೆಗಳ ಅಧಿಪತಿಗಳನ್ನು ಮಾರಕಾಧಿಪತಿ ಅಂತಲೂ ಕೂಡ ಕರೆಯಲಾಗುತ್ತೆ. ದ್ವಾದಶ ಅಂದರೆ 12ನೆಯ ಮನೆಯ ವ್ಯಯಸ್ಥಾನವಾಗಿದ್ದು ಜೀವನದ ಅಂತ್ಯವನ್ನು ಸೂಚಿಸುತ್ತೆ. ಈ ಸ್ಥಾನಗಳಲ್ಲಿ ಗ್ರಹಗಳ ದಶೆ ಅಥವಾ ಅಂತರ್ದಶೆ ನಡೆಯುವಾಗ ವ್ಯಕ್ತಿಯು ಶಾರೀರಿಕ ಮತ್ತು ಮಾನಸಿಕವಾಗಿ ತೀವ್ರತರವಾದ ಹಿಂಸೆಯನ್ನು ಅನುಭವಿಸಬಹುದು. ಜಾತಕದಲ್ಲಿ ಈ ಚಕ್ರವನ್ನು ನೋಡೋದು ಭಯಪಡುವುದಕ್ಕಲ್ಲ, ಬದಲಾಗಿ ಅಗತ್ಯ ಮುನ್ನೆಚ್ಚರಿಕೆ ವಹಿಸೋದಕ್ಕೆ, ಗಂಡಾಂತರಗಳ ಗುರುತಿಸುವಿಕೆಗಾಗಿ. ಅಪಘಾತ, ತೀವ್ರ ಕಾಯಿಲೆ ಅಥವಾ ಆಕಸ್ಮಿಕ ಸಂಕಷ್ಟಗಳು ಬರುವ ಸಮಯವನ್ನು ಈ ಮಾರಕ ಸ್ಥಾನ ಕರಾರುವಕ್ಕಾಗಿ ಸೂಚಿಸುತ್ತೆ. ಈ ಗಂಡಾಂತರಗಳಿಗೆ ಪರಿಹಾರೋಪಾಯವೂ ಇದೆ. ಮಾರಕ ದಶೆ ನಡೆಯುವಾಗ ಮೃತ್ಯುಂಜಯ ಹೋಮ ಅಥವಾ ದಾನ ಧರ್ಮಗಳ ಮೂಲಕ ಅದರ ತೀವ್ರತೆಯನ್ನು ಕಡಿಮೆ ಮಾಡಬಹುದಾಗಿದೆ. ಅಲ್ಲದೆ ಈ ದಶೆ ನಡೆಯುತ್ತಿರೋ ವ್ಯಕ್ತಿಯು ತನ್ನ ಆರೋಗ್ಯದ ಬಗ್ಗೆ ಯಾವಾಗ ಹೆಚ್ಚು ಜಾಗರೂಕನಾಗಿರಬೇಕು ಅನ್ನೋದನ್ನು ಕೂಡ ಇದು ತಿಳಿಸುತ್ತೆ. ವೇದಶಾಸ್ತ್ರಗಳ ಪ್ರಕಾರ ಅಂತಿಮ ಮಾರಕದ ಬಗ್ಗೆ ಇನ್ನೂ ಸ್ಪಷ್ಟ ಉಲ್ಲೇಖವಿದೆ ನೋಡಿ. ಅಂತಿಮ ಮಾರಕ ಎಂದರೆ ಒಬ್ಬ ವ್ಯಕ್ತಿಯ ಜೀವನದ ಎಲ್ಲಾ ಕರ್ಮಗಳು ಮುಗಿದು ಆತ್ಮವು ದೇಹವನ್ನು ಬಿಡುವ ನಿಶ್ಚಿತ ಸಮಯ. ಇದನ್ನ ಕೆಲವು ಸಂಪ್ರದಾಯಗಳಲ್ಲಿ ಮಹಾಮೃತ್ಯು ಅಂತಲೂ ಕೂಡ ಕರೆಯಲಾಗುತ್ತೆ. ಜ್ಯೋತಿಷ್ಯದಲ್ಲಿ ಬರೋ ಅಲ್ಪಾಯು, ಮಧ್ಯಮಾಯು ಮತ್ತು ದೀರ್ಘಾಯು ಎಂಬ ಎಲ್ಲಾ ಗಂಡಾಂತರಗಳನ್ನು ದಾಟಿ ಬಂದ ನಂತರ ಪ್ರಕೃತಿಯ ನಿಯಮದಂತೆ ಬರುವ ಸಾವನ್ನ ಅಂತಿಮ ಮಾರಕ ಎನ್ನಲಾಗುತ್ತೆ. ಆಯುಷ್ಯಕಾರಕ ಶನಿ ಮತ್ತು ಮಾರಕಾಧಿಪತಿಗಳು ಒಂದೇ ಸಮಯದಲ್ಲಿ ಪ್ರಬಲರಾದಾಗ ಅಥವಾ 8ನೇ ಮನೆಯ ಮೇಲೆ ಪಾಪಗ್ರಹಗಳ ದೃಷ್ಟಿ ಬಿದ್ದಾಗ ಈ ಅಂತಿಮ ಮಾರಕ ಸಂಭವಿಸುತ್ತೆ. ಮಾರಕ ದಶೆ ನಡೆಯುತ್ತಿರುವಾಗ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ತವೆ. ಮಾರಕ ಗ್ರಹಗಳ ಪ್ರಭಾವ ಜೋರಿದ್ದಾಗ ವ್ಯಕ್ತಿಯ ಜೀವನದಲ್ಲಿ ಕೆಲವು ಬದಲಾವಣೆಗಳಾಗ್ತವೆ. ಕಾರಣವಿಲ್ಲದೆ ಮನಸ್ಸಲ್ಲಿ ನಿರಂತರ ಭಯ ಅಥವಾ ಆತಂಕ ಶುರುವಾಗಬಹುದು. ದೀರ್ಘಕಾಲದ ಕಾಯಿಲೆಗಳು ಕಾಣಿಸಿಕೊಳ್ಳಬಹುದು ಅಥವಾ ಹಳೆಯ ಕಾಯಿಲೆಯೇ ಉಲ್ಬಣೆ ಮಾಡಬಹುದು. ವಾಹನ ಅಪಘಾತಗಳ ಭಯ ಅಥವಾ ಆಕಸ್ಮಿಕ ಏಟುಗಳು ಕೂಡ ಬೀಳಬಹುದು. ಕುಟುಂಬದಲ್ಲಿ ತೀವ್ರ ಕಲಹ ಮತ್ತು ಮಾನಸಿಕ ಅಶಾಂತಿಯು ತಲೆದೂರಬಹುದು. ಅಂತಿಮ ಮಾರಕ ಅಂದರೆ ಅದನ್ನು ಬರೀ ಸಾವು ಅಂತಷ್ಟೇ ನೋಡಬೇಕಿಲ್ಲ. ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ವೇದಗಳ ಪ್ರಕಾರ ಅಂತಿಮ ಮಾರಕ ಕೇವಲ ಅಂತ್ಯವಲ್ಲ, ಅದು ಆತ್ಮದ ಮುಂದಿನ ಪಯಣದ ಆರಂಭ. ಅಂತಿಮ ಕ್ಷಣದಲ್ಲಿ ವ್ಯಕ್ತಿಯ ಮಾನಸಿಕ ಸ್ಥಿತಿ ಹೇಗಿರುತ್ತದೆಯೋ ಅದರಂತೆ ಮುಂದಿನ ಗತಿ ನಿರ್ಧಾರವಾಗುತ್ತದೆ ಅನ್ನೋದನ್ನು ಉಪನಿಷತ್ತುಗಳು ಹೇಳ್ತವೆ. ಮಾರಕ ಚಕ್ರವು ನಮಗೆ ಜೀವನದ ಅಸ್ಥಿರತೆಯನ್ನು ನೆನಪಿಸುತ್ತೆ. ಶಾಸ್ತ್ರಗಳ ಪ್ರಕಾರ ಜಾತಸ್ಯ ಮರಣಂ ಧ್ರುವಂ ಅಂದರೆ ಹುಟ್ಟಿದವನಿಗೆ ಸಾವು ನಿಶ್ಚಿತ ಅನ್ನೋದನ್ನು ಸಾರಿ ಸಾರಿ ಹೇಳಿ ಮುಂದಿನ ಪಯಣಕ್ಕೆ ನಮ್ಮನ್ನು ಸಜ್ಜು ಮಾಡುವುದೇ ಮಾರಕ ಚಕ್ರ. ಆದರೆ ಸರಿಯಾದ ಸತ್ಕರ್ಮ ಮತ್ತು ದೈವ ಪ್ರಾರ್ಥನೆಯಿಂದ ಅಕಾಲಿಕ ಮರಣವನ್ನು ತಪ್ಪಿಸಿ ಪೂರ್ಣಾಯುಷ್ಯವನ್ನು ಅನುಭವಿಸಬಹುದು ಅನ್ನೋದನ್ನು ತಿಳಿಸಿಕೊಟ್ಟಿದೆ ಜ್ಯೋತಿಷ್ಯ. ಅದಕ್ಕೆ ಹೇಳೋದು ಜ್ಯೋತಿಷಿ ಸುಳ್ಳಿರಬಹುದು, ಜ್ಯೋತಿಷ್ಯವಲ್ಲ ಅಂತ. ಶಾಸ್ತ್ರಗಳ ಪ್ರಕಾರ ಒಬ್ಬ ವ್ಯಕ್ತಿಯ ನಿಗದಿತ ಆಯುಷ್ಯವನ್ನ ಅಪಮೃತ್ಯು ಕಾಡಬಹುದು. ಇಂತಹ ಸಮಯದಲ್ಲಿ ಶಾಂತಿ ಹೋಮಗಳು, ದಾನ ಧರ್ಮ ಅಥವಾ ಆಯುಷ್ಯ ಹೋಮಗಳ ಮೂಲಕ ಗಂಡಾಂತರಗಳನ್ನು ದಾಟಿಸಿ ಆಯುಷ್ಯವನ್ನು ವೃದ್ಧಿಸಿಕೊಳ್ಳಬಹುದು ಅನ್ನೋ ನಂಬಿಕೆ. ಇನ್ನು ಆಯುಷ್ಯ ಮುಗಿದ ಮೇಲೂ ಕೆಲವರು ಬದುಕಿರ್ತಾರೆ. ಪೂರ್ವ ಜನ್ಮದ ಸುಕೃತವೋ ಅಥವಾ ಅವರ ಅರ್ಧಾಂಗಿಯ ಇಲ್ಲವೇ ಪೋಷಕರ ಪೂಜಾ ಫಲವೋ ಕೆಲವರ ಆಯುಷ್ಯ ಮುಗಿದಿದ್ದರೂ ಕೂಡ ಬದುಕಿರ್ತಾರೆ. ಇದವರಿಗೆ ಒಂಥರ ಬೋನಸ್ ಪೀರಿಯಡ್. ಈ ರೀತಿ ಬದುಕಿದ್ದರೂ ಕೂಡ ಇಂಥವರಿಗೆ ಕೆಲವು ಸವಾಲುಗಳು ಎದುರಾಗ್ತಾನೆ ಇರ್ತವೆ. ಒಂದು ವೇಳೆ ಒಬ್ಬ ವ್ಯಕ್ತಿ ದೊಡ್ಡ ಗಂಡಾಂತರದಿಂದ ಪಾರಾಗಿ ಅಥವಾ ಡೆತ್ ಬೆಡ್ನಿಂದ ವಾಪಸ್ ಬಂದಾಗ ಇದನ್ನ ಜ್ಯೋತಿಷ್ಯದಲ್ಲಿ ಪುನರ್ಜನ್ಮ ಅಂತಲೂ ಕೂಡ ಕರೆಯಲಾಗುತ್ತೆ. ಅಂತಹವರಿಗೆ ಕೆಲವು ಅಪಾಯಗಳು ಅಥವಾ ಬದಲಾವಣೆಗಳು ಎದುರಾಗಬಹುದು ಅನ್ನೋದು ನಂಬಿಕೆ. ಪ್ರಕೃತಿಯ ನಿಯಮದ ವಿರುದ್ಧವಾಗಿ ಜೀವ ಉಳಿದಾಗ ಶಾರೀರಿಕವಾಗಿ ಆ ವ್ಯಕ್ತಿ ಬಹಳ ಕಾಲದವರೆಗೆ ಚೇತರಿಸಿಕೊಳ್ಳುವುದು ಕಷ್ಟವಾಗುತ್ತೆ. ಅಂದರೆ ವಿಪರೀತ ಅಶಕ್ತಿ ಬಂದು ಕೂರುತ್ತೆ. ಇನ್ನು ಕೆಲವರಿಗೆ ಸಾವಿನ ಹತ್ತಿರ ಹೋಗಿ ಬಂದಾಗ ಸಮಸ್ತ ಪ್ರಪಂಚದ ಬಗ್ಗೆ ವೈರಾಗ್ಯ ಬರಬಹುದು. ಇಲ್ಲವೇ ಜೀವ ಮತ್ತು ಜೀವನದ ಬಗ್ಗೆ ವಿಪರೀತ ಭಯ ಶುರುವಾಗಬಹುದು. ಜ್ಯೋತಿಷ್ಯದ ಪ್ರಕಾರ ಒಂದು ಕೆಟ್ಟ ದಶೆ ಅಥವಾ ಮೃತ್ಯು ಭಯ ಇರುವ ಕಾಲ ಮುಗಿಯುವವರೆಗೆ ಆ ವ್ಯಕ್ತಿಗೆ ಪದೇ ಪದೇ ಅಪಘಾತಗಳು ಅಥವಾ ಅನಾರೋಗ್ಯದ ಭಯ ಕಾಡುತ್ತಲೇ ಇರುತ್ತೆ. ಇದನ್ನ ಗಂಡಾಂತರ ಎನ್ನಲಾಗುತ್ತೆ. ಪುರಾಣಗಳ ಪ್ರಕಾರ ಯಾರಿಗೆ ಈ ಭೂಮಿಯ ಮೇಲೆ ಇನ್ನೂ ಋಣ ಬಾಕಿ ಇರುತ್ತದೆಯೋ ಅವರು ಮಾತ್ರ ಆಯುಷ್ಯ ಮುಗಿದಂತೆ ಕಂಡರೂ ಕೂಡ ಮತ್ತೆ ಬದುಕಿರುತ್ತಾರೆ. ಆ ಋಣ ತೀರುವವರೆಗೆ ಅವರ ಜೀವನದಲ್ಲಿ ಕಷ್ಟ ಸುಖಗಳ ಸಂಘರ್ಷವನ್ನು ಎದುರಿಸಲೇಬೇಕಾಗುತ್ತೆ. ಈ ರೀತಿ ಸಮಸ್ಯೆಗಳು ಎದುರಾದಾಗ ಪರಿಹಾರಗಳನ್ನು ಕೂಡ ಸೂಚಿಸಿದೆ ಜ್ಯೋತಿಷ್ಯ ಶಾಸ್ತ್ರ. ಇದರಲ್ಲಿ ಅತಿ ಮುಖ್ಯ ಮತ್ತು ಪರಿಣಾಮಕಾರಿ ಪರಿಹಾರವೆಂದರೆ ಮಹಾಮೃತ್ಯುಂಜಯ ಜಪ. ಇದು ಮರಣ ಭಯವನ್ನು ಹೋಗಲಾಡಿಸಿ ಆಯುಷ್ಯವನ್ನು ರಕ್ಷಣೆ ಮಾಡುತ್ತೆ. ಪ್ರತಿದಿನ ಅಥವಾ ಕನಿಷ್ಠ ಸೋಮವಾರದಿಂದಾದರೂ ಕೂಡ ಈ ಮಂತ್ರವನ್ನು ಜಪಿಸುವುದರಿಂದ ಮೃತ್ಯು ಭಯದಿಂದ ರಕ್ಷಣೆ ಪಡೆಯಬಹುದು. ಶಿವನಿಗೆ ರುದ್ರಾಭಿಷೇಕ ಮಾಡಿಸುವುದು ಆಯುಷ್ಯಕ್ಕೆ ರಕ್ಷಾ ಕವಚವಿದ್ದಂತೆ. ಶನಿ ಆಯುಷ್ಯಕಾರಕನಾಗಿರುವುದರಿಂದ ಶನೇಶ್ವರನಿಗೆ ಎಳ್ಳೆಣ್ಣೆ ದೀಪ ಹಚ್ಚುವುದು ಮತ್ತು ಶನಿ ಸ್ತೋತ್ರ ಪಠಣ ಮಾಡುವುದು ಕೂಡ ಒಳ್ಳೆಯದು.
ಜನ್ಮ ನಕ್ಷತ್ರದ ದಿನದಂದು ಆಯುಷ್ಯ ಹೋಮ ಮಾಡಿಸುವುದು ಕೂಡ ಉತ್ತಮ ಪರಿಹಾರವೇ. ಇದನ್ನೇ ದೊಡ್ಡವರು ಪ್ರಯತ್ನ ವಿಫಲವಾಗಬಹುದು, ಪ್ರಾರ್ಥನೆಯಲ್ಲ ಅಂತ ಕರೆದಿರುವುದು. ಇದರ ಜೊತೆಗೆ ನೆರವಾಗುವ ಮತ್ತೊಂದು ಅಂಶ ಅಂದರೆ ದಾನ ಧರ್ಮ. ಅನ್ನದಾನ ಮತ್ತು ವಸ್ತ್ರದಾನಗಳು ಗ್ರಹಗತಿಗಳ ಕೆಟ್ಟ ಪ್ರಭಾವವನ್ನು ಕೂಡ ತಗ್ಗಿಸ್ತವೆ. ಶನಿವಾರದಂದು ಕಪ್ಪೆಳ್ಳನ್ನು ದಾನ ಮಾಡುವುದು ಕೂಡ ಆಪತ್ತನ್ನು ತಡೆಯುತ್ತೆ. ಮೂರನೆಯದು ಸತ್ಕರ್ಮ. ಇತರರಿಗೆ ಸಹಾಯ ಮಾಡುವುದು ಮತ್ತು ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವುದು ಆಯುಷ್ಯಕ್ಕೆ ರಕ್ಷಾ ಕವಚವಿದ್ದಂತೆ ಕೆಲಸ ಮಾಡುತ್ತೆ. ಜಾತಕವನ್ನು ಪರಿಶೀಲನೆ ಮಾಡಿ ಮಾರಕನಲ್ಲದ ಬಲಿಷ್ಠ ಗ್ರಹದ ರತ್ನವನ್ನು ಅಂದರೆ ಸ್ಟೋನ್ಸನ್ನು ಧರಿಸುವುದು ಕೂಡ ನೆರವಾಗಬಲ್ಲದು. ವಾಹನ ಅಥವಾ ವಿಮಾನ ಅಪಘಾತದಂತಹ ಆಕಸ್ಮಿಕ ಘಟನೆಗಳನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಪಮೃತ್ಯು ಅಥವಾ ಅಕಾಲಿಕ ಗಂಡಾಂತರ ಅಂತ ಕರೆಯಲಾಗಿದೆ. ಇಂತಹ ಘಟನೆಗಳು ಸಂಭವಿಸಬೇಕಾದರೆ ಜಾತಕದಲ್ಲಿ ಕೆಲವು ನಿರ್ದಿಷ್ಟ ಗ್ರಹಗಳ ಸಂಯೋಗ ಮತ್ತು ದಶೆಗಳು ಕಾರಣವಾಗ್ತವೆ. ಜಾತಕದಲ್ಲಿನ 4ನೇ ಮನೆ ವಾಹನ ಮತ್ತು ಸುಖದ ಸ್ಥಾನ. 4ನೇ ಮನೆಯ ಮೇಲೆ ಪಾಪಗ್ರಹಗಳು ಅಂದರೆ ರಾಹು, ಮಂಗಳ ಅಥವಾ ಶನಿ ದೃಷ್ಟಿ ಇದ್ದರೆ ಅಥವಾ 4ನೇ ಮನೆಯ ಅಧಿಪತಿ ಮಾರಕ ಸ್ಥಾನದಲ್ಲಿದ್ದರೆ ವಾಹನ ಅಪಘಾತದ ಸಂಭವವಿರುತ್ತೆ. ಮಂಗಳ ಗ್ರಹ ರಕ್ತ, ಶಕ್ತಿ ಮತ್ತು ಅಪಘಾತಗಳ ಕಾರಕ. ಜಾತಕದಲ್ಲಿ ಮಂಗಳ ಮತ್ತು ರಾಹು ಒಂದೇ ಮನೆಯಲ್ಲಿದ್ದರೆ ಅದನ್ನು ಅಂಗಾರಕ ಯೋಗ ಅಂತ ಕರೆಯಲಾಗಿದೆ. ಈ ದಶೆ ನಡೀತಾ ಇರೋ ಜಾತಕದವರು ವೇಗವಾಗಿ ವಾಹನವನ್ನು ಚಲಾಯಿಸಿ ಅಪಘಾತಕ್ಕೀಡಾಗುವ ಸಾಧ್ಯತೆ ಇರುತ್ತೆ. 8ನೇ ಮನೆ ಆಕಸ್ಮಿಕ ಘಟನೆಗಳ ಸ್ಥಾನವಾಗಿದ್ದು ಇಲ್ಲಿ ಮಂಗಳ ಅಥವಾ ರಾಹು ಇದ್ದು ಆ ಮನೆಗೆ ಮಾರಕಾಧಿಪತಿಯ ಸಂಬಂಧವಿದ್ದರೆ ಪ್ರಾಣಾಪಾಯದಂತಹ ಅಪಘಾತಗಳಾಗ್ತವೆ. ಜಾತಕದ ಪ್ರಕಾರ ಆಗಸದಲ್ಲೇ ಸಾವಾಗುವ ಸಂಭಾವ್ಯ ಲೆಕ್ಕಾಚಾರಗಳೆಂದರೆ ವಾಯುತತ್ವ ರಾಶಿಗಳ ಹಿನ್ನೆಲೆ ತೆರೆದುಕೊಳ್ಳುತ್ತೆ ನೋಡಿ. ಮಿಥುನ, ತುಳ ಮತ್ತು ಕುಂಭ ರಾಶಿಗಳು ಗಾಳಿಯನ್ನು ಸೂಚಿಸ್ತವೆ. ಈ ರಾಶಿಗಳಲ್ಲಿ ಪಾಪಗ್ರಹಗಳ ಪ್ರಭಾವ ಹೆಚ್ಚಾದಾಗ ಆಕಾಶದ ಸಾವುಗಳು ಅರ್ಥಾತ್ ಇಂದಿನ ವಿಮಾನಕ್ಕೆ ಸಂಬಂಧಿಸಿದ ತೊಂದರೆಗಳು ಎದುರಾಗುವ ಸಾಧ್ಯತೆಗಳಿರ್ತವೆ. ರಾಹು ಮತ್ತು ಕೇತು ಆಕಾಶ ಮತ್ತು ನಿಗೂಢ ಶಕ್ತಿಗಳನ್ನು ಸೂಚಿಸ್ತವೆ. 8ನೇ ಅಥವಾ 12ನೇ ಮನೆಯಲ್ಲಿ ರಾಹು ಬಲಿಷ್ಠನಾಗಿ ಪಾಪಗ್ರಹಗಳ ದೃಷ್ಟಿ ಹೊಂದಿದ್ದರೆ ವಿಮಾನ ಅಪಘಾತದಂತಹ ಆಕಾಶ ಮಾರ್ಗದ ಗಂಡಾಂತರಗಳು ಸಂಭವಿಸಬಹುದು. ಆಕಾಶಕ್ಕೆ ಕಾರಕನಾದ ಗುರು ಜಾತಕದಲ್ಲಿ ತೀವ್ರವಾಗಿ ಪೀಡಿತನಾಗಿದ್ದರೆ ಅಂದರೆ ನೀಚ ಸ್ಥಿತಿಯಲ್ಲಿ ಶನಿಯ ದೃಷ್ಟಿ ಬೀಳ್ತಾ ಇದ್ರೆ ವಾಯು ಪ್ರಯಾಣದಲ್ಲಿ ಅಪಾಯವಿರುತ್ತೆ. ಇನ್ನು ಜಾತಕದಲ್ಲಿ ಮೃತ್ಯುಯೋಗ ಹೇಗೆ ಸೃಷ್ಟಿಯಾಗುತ್ತೆ ಅಂತ ನೋಡಿದರೆ ಕೇವಲ ಅಪಘಾತದ ಸೂಚನೆ ಇದ್ದಷ್ಟೇ ಅಲ್ಲ, ಅದು ಪ್ರಾಣಾಪಾಯಕ್ಕೆ ಕಾರಣವಾಗಬೇಕು. ಅಂದರೆ ಈ ಕೆಲವು ಮಾರಕ ಸ್ಥಿತಿಗಳಿರಬೇಕು ನೋಡಿ. ವ್ಯಕ್ತಿಗೆ ಆ ಸಮಯದಲ್ಲಿ ಮಾರಕಾಧಿಪತಿಯ ದಶೆ ನಡೀತಾ ಇರಬೇಕು. 8ನೇ ಮನೆಯ ಅಧಿಪತಿಯು ಮಾರಕಾಧಿಪತಿಯೊಂದಿಗೆ ಸೇರಿಕೊಂಡಾಗ ಆಕಸ್ಮಿಕ ಮರಣದ ಯೋಗ ಸೃಷ್ಟಿಯಾಗುತ್ತೆ. ವ್ಯಕ್ತಿಯ ದೇಹವನ್ನು ಸೂಚಿಸುವ ಲಗ್ನಾಧಿಪತಿ ಬಲಿಷ್ಠನಾಗಿದ್ದರೆ ಅದೆಂಥದ್ದೇ ಅಪಘಾತವಾದರೂ ಸರಿ ವ್ಯಕ್ತಿ ಬದುಕುಳಿತಾನೆ. ಆದರೆ ಲಗ್ನಾಧಿಪತಿ 6, 8 ಅಥವಾ 12ನೇ ಮನೆಯಲ್ಲಿ ಅಸ್ತಂಗತನಾಗಿದ್ದರೆ ರಕ್ಷಣೆ ಸಿಗುವುದೇ ಕಷ್ಟ. ಅಪಘಾತದ ಯೋಗಗಳಿದ್ದರೂ ಕೂಡ ಕೆಲವರು ಅದ್ಭುತವಾಗಿ ಪಾರಾಗಿ ಬಿಡ್ತಾರೆ. ಇದಕ್ಕೆ ಕಾರಣ ಗುರುಬಲ. ಜನ್ಮ ಲಗ್ನದ ಮೇಲೆ ಅಥವಾ 8ನೇ ಮನೆಯ ಮೇಲೆ ಗುರುವಿನ ಶುಭ ದೃಷ್ಟಿ ಇದ್ದರೆ ಅದನ್ನು ಅರಿಷ್ಟ ಭಂಗ ಅನ್ನಲಾಗುತ್ತೆ. ಇದು ಸಾವಿನ ದವಡೆಯಿಂದಲೂ ಕೂಡ ವ್ಯಕ್ತಿಯನ್ನು ಪಾರು ಮಾಡಬಹುದು. ಅಕಾಲಿಕ ಮರಣ ಮತ್ತು ಅಪಘಾತಗಳನ್ನು ತಡೆಯುವುದಕ್ಕೆ ವಾಹನ ದುರ್ಗಾ ಸಪ್ತಶತಿ, ಮಹಾಮೃತ್ಯುಂಜಯ ಮಂತ್ರ ಮತ್ತು ಹನುಮಾನ್ ಚಾಲೀಸವನ್ನು ಪಠಿಸುವುದು ಅತ್ಯಂತ ಪರಿಣಾಮಕಾರಿ ಅಂತ ನಂಬಲಾಗಿದೆ. ಅಪಘಾತಗಳು, ಆಕಸ್ಮಿಕ ಗಂಡಾಂತರಗಳು ಮತ್ತು ಅಕಾಲಿಕ ಮರಣದ ಭಯವನ್ನು ಹೋಗಲಾಡಿಸುವುದಕ್ಕೆ ಮೃತ್ಯುಂಜಯ ಕವಚ ಅಥವಾ ಮಹಾಮೃತ್ಯುಂಜಯ ಸ್ತೋತ್ರ ಒಂದು ಅಪ್ರತಿಮ ರಕ್ಷಾ ಕವಚವಾಗಿ ಕಾರ್ಯನಿರ್ವಹಿಸುತ್ತೆ. ಈ ಮೃತ್ಯುಂಜಯ ಕವಚದ ಮೂಲ ಆಧರಿಸಿರೋದು ಪ್ರಖ್ಯಾತವಾದ ಈ ಮಂತ್ರದ ಮೇಲೆ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕುಮಿಂ ಬಂಧನ ಮೃತ್ಯೋರ್ಮುಕ್ಷಿ ಯಮಾಮೃತ. ಇದರರ್ಥ 3 ಕಣ್ಣುಳ್ಳವನು, ಸುಗಂಧ ಭರಿತನು ಮತ್ತು ಪೋಷಕನೂ ಆದ ಶಿವನನ್ನು ನಾವು ಆರಾಧಿಸ್ತಾ ಇದ್ದೇವೆ. ಬಳ್ಳಿಯಿಂದ ಹಣ್ಣು ಬಿಡಿಸಿಕೊಳ್ಳುವಂತೆ ಅವನು ನಮ್ಮನ್ನ ಸಾವು ಮತ್ತು ಸಂಸಾರದ ಬಂಧನದಿಂದ ಮುಕ್ತಗೊಳಿಸಿ ಅಮರತ್ವದತ್ತ ಕರೆದೊಯ್ಯಲಿ ಅಂತ ಹೇಳಲಾಗಿದೆ. ಜ್ಯೋತಿಷ್ಯ ಮತ್ತು ತಂತ್ರಶಾಸ್ತ್ರದ ಪ್ರಕಾರ ಮೃತ್ಯುಂಜಯ ಕವಚವನ್ನು ಅಪಮೃತ್ಯುವಿನ ವಿರುದ್ಧ ಈ ರೀತಿ ಬಳಸಬಹುದಾಗಿದೆ ನೋಡಿ. ಪ್ರಯಾಣಕ್ಕೆ ಹೊರಡುವ ಮೊದಲು ಅಥವಾ ಪ್ರತಿದಿನ ಬೆಳಗ್ಗೆ 108 ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸೋದ್ರಿಂದ ವಾಹನ ಅಪಘಾತದ ಯೋಗಗಳು ದೂರ ಆಗ್ತವೆ. ಭೂಜಪತ್ರದ ಮೇಲೆ ಮೃತ್ಯುಂಜಯ ಮಂತ್ರವನ್ನು ಬರೆದು ಅದಕ್ಕೆ ಪೂಜೆ ಮಾಡಿ ಕಂಚಿನ ಅಥವಾ ಬೆಳ್ಳಿಯ ತಾಯ್ತದಲ್ಲಿ ಹಾಕಿ ಧರಿಸೋದ್ರಿಂದಲೂ ಕೂಡ ಆಕಸ್ಮಿಕ ಗಂಡಾಂತರಗಳಿಂದ ರಕ್ಷಣೆ ಪಡೆಯಬಹುದು. ಮೃತ್ಯುಂಜಯ ಯಂತ್ರವನ್ನು ವಾಹನದ ಮುಂಭಾಗದಲ್ಲಿ ಸ್ಥಾಪಿಸಿ ಅದಕ್ಕೆ ಧೂಪ ತೋರಿಸೋದ್ರಿಂದ ವಾಹನಕ್ಕೆ ದೃಷ್ಟಿದೋಷ ಅಥವಾ ಅಪಘಾತದ ಭಯ ಇರುವುದಿಲ್ಲ. ಈ ಮೃತ್ಯುಂಜಯ ಕವಚದ ಜೊತೆಗೆ ಪ್ರಯಾಣದ ಸಮಯದಲ್ಲಿ ಹನುಮಂತನನ್ನ ಸ್ಮರಿಸುವುದು ಕೂಡ ಉತ್ತಮ. ಸಂಕಟ ಕಟೈ ಮಿಟೈ ಸಬ ಪೀರ ಅಂದರೆ ಎಲ್ಲಾ ಸಂಕಟಗಳನ್ನು ಪರಿಹರಿಸುವವನು ಅನ್ನೋ ಈ ಮಂತ್ರ ಅಪಮೃತ್ಯುವಿನಿಂದ ನಮ್ಮನ್ನು ಕಾಪಾಡುತ್ತೆ. ಇನ್ನು ಪದೇ ಪದೇ ಅಪಘಾತವಾಗ್ತಾ ಇದ್ರೆ ಶನಿವಾರದಂದು ವಾಹನದ ಚಕ್ರಕ್ಕೆ ಸ್ವಲ್ಪ ಕಪ್ಪೆಳ್ಳನ್ನು ಅರ್ಪಿಸಿ ಪ್ರಯಾಣ ಬೆಳೆಸುವ ಸಂಪ್ರದಾಯವೂ ಇದೆ ನಮ್ಮಲ್ಲಿ. ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡುವಾಗ ಶುದ್ಧ ಮನಸ್ಸು ಮತ್ತು ಏಕಾಗ್ರತೆ ಬಹಳ ಮುಖ್ಯ. ಇದನ್ನ ದಿನಕ್ಕೆ ಕನಿಷ್ಠ 11 ಬಾರಿಯಾದರೂ ಕೇಳುವುದು ಅಥವಾ ಪಠನೆ ಮಾಡೋದು ನಿಮ್ಮ ಸುತ್ತ ಒಂದು ಸಕಾರಾತ್ಮಕ ಶಕ್ತಿಯ ವಲಯವನ್ನು, ಪ್ರಭಾವ ವಲಯವನ್ನು ನಿರ್ಮಾಣ ಮಾಡುತ್ತೆ.
ಒಟ್ಟಾರೆ ಜ್ಯೋತಿಷ್ಯವು ಮುನ್ನೆಚ್ಚರಿಕೆ ನೀಡುತ್ತದೆಯೇ ಹೊರತು ಭಯ ಹುಟ್ಟಿಸುವುದಕ್ಕಲ್ಲ. ಜಾತಕದಲ್ಲಿ ಇಂತಹ ದೋಷಗಳಿದ್ದಾಗ ಎಚ್ಚರಿಕೆಯಿಂದ ವಾಹನ ಚಲಾಯಿಸುವುದು ಮತ್ತು ಸೂಕ್ತ ಶಾಂತಿ ಪೂಜೆಗಳನ್ನು ಮಾಡಿಸಿಕೊಳ್ಳೋದು ಅತ್ಯುತ್ತಮ. ವೀಕ್ಷಕರೇ, ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಡಂಗೂರ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.